ನನ್ನ ಅಪ್ಪನೂ ಏನು ನಾನೆಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೊಯ್ಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೋಟ್ಲ್ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡ್ತೇವೆ. ಒಂದು ಸ್ವಲ್ಪ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ. ಇವಳು ಜನ್ಮಕ್ಕೆ ನನ್ನ ಹೆಂಡತಿ ಇದ್ದಲ್ಲ, ಅವಳು ಮನೆಗೆ ಕೋಟಿ ಗೋಂಜಪುರದಲ್ಲಿ 5 ಕೋಟಿ ಹಗರಣದಲ್ಲಿ ಕೋಟಿ ಹಣ ಹೊಡೆದಿದ್ದಲ್ಲ, ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ. ಅದರಿಂದ ಇವಳು ಮೆರೀತಾಳೆ. ಇವಳಿಗೆ ಗಂಡ ಬೇಡ, ಮಕ್ಕಳ ಬೇಡ, ಗಂಡನ ಗೌರವ ಮನೆತನ ಬೇಡ ಇವಳಿಗೆ. ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಮರೆಯಿಂದ ಬರಬೇಕು ಅಂತ ಅವಳಿಗೆ ಇದಿಲ್ಲ. ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ್ರೆ ಆಗ ಅವ್ಳಿಗೆ 5 ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಷ್ಟ್ರೀಯ ಆಗ್ತಿತ್ತು. ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದೂ ಮಗಳಿಗೆ ಹೇಳಿದವಳಲ್ಲ. ಇವಳು ಸಹ ಅವಳೊಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು. ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೆದಿತ್ತು, ನಮಗೂ ಒಳ್ಳೆ ಹೆಸರು. ಅದು ಈಗ ಇವಳು ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ. ಅವಳಿಗೆ ಏನೇ ಮಾಡು ಅವಳನ್ನ ಹೋಗೋದು, ಅವಳಿಗೆ ಸಪೋರ್ಟ್ ಕೊಡು. ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಂಗೆ ಹೇಳೋಕೆಂದರೆ ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ಬೀಗ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ರಾತ್ರಿ ಬಂದರೆ ಮನೆ ಬೀಗ ಹಾಕ್ಕೊಂಡು ಇವರಷ್ಟಿಗೆ ಇವ್ರು ಹೋದ್ರು. ನಂಗೆ ಹೇಳಲಿಲ್ಲ, ನನ್ನ ಗಮನಕ್ಕೆ ಹೇಳಲಿಲ್ಲ. ನಾನು ನನ್ನ ಮನೆಯ ದೊಡ್ಡ ನಾನು ಕಟ್ಟಿದ ಮನೆಯಲ್ಲೇ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.